ಗಂಭೀರ ವಿಚಾರ ಚರ್ಚೆ. ಮೊಬೈಲ್ನಲ್ಲಿ ತಲ್ಲೀನರಾದ ಅಧಿಕಾರಿಗಳು, ಕ್ರಮ ಕೈಗೊಳ್ಳುವವರೇ ತಹಶೀಲ್ದಾರ್. ಅಸ್ಪೃಶ್ಯತೆ ಬಗ್ಗೆ ಗಂಭೀರ ಚರ್ಚೆ ನಡೀತಾ ಇದ್ರೆ ಅಧಿಕಾರಿಗಳು ಇದ್ಯಾವುದರ ಪರಿವೇ ಇಲ್ಲದಂತೆ ತಮ್ಮ ಮೊಬೈಲ್ನಲ್ಲಿ ತಲ್ಲೀನರಾದ ಪ್ರಕರಣ ಬೆಳಕಿಗೆ ಬಂದಿದೆ. ನಂಜನಗೂಡು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಎಸ್ಎಸ್ಟಿ ಸಭೆಯಲ್ಲಿ ಅಧಿಕಾರಿಗಳ ವರ್ತನೆಗೆ ಸಾರ್ವಜನಿಕರಿಂದ ಟೀಕೆಗೆ ಗುರಿಯಾಗಿದೆ. ಎಸ್ಎಸ್ಟಿ ಸಮಸ್ಯೆಗಳ ಬಗ್ಗೆ ತಹಶೀಲ್ದಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅಧಿಕಾರಿಗಳು ಇಂತಹ ವರ್ತನೆಯನ್ನ ಪ್ರದರ್ಶನ ಮಾಡಿದ್ದಾರೆ. ತಹಶೀಲ್ದಾರ್ ಶಿವಕುಮಾರ್ ಕಾಸನೂರ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೆದಿತ್ತು. ಸರ್ಕಾರಿ ಶಾಲೆಗಳಲ್ಲಿ ಅಸ್ಪೃಶ್ಯತೆ ಆಚರಿಸ್ತಾ ಇರುವ ಬಗ್ಗೆ ಗಂಭೀರ ಚರ್ಚೆ ನಡೀತಾ ಇತ್ತು. ಇಂತಹ ಪಿಡುಗಿಗೆ ನಿಯಂತ್ರಣ ಹೇರಬೇಕೆಂದು ಎಸ್ಎಸ್ಟಿ ಸಮಿತಿ ಸದಸ್ಯ ಕಾರ್ಯ ಬಸವಣ್ಣ ಸಭೆಯಲ್ಲಿ ಅಧಿಕಾರಿಗಳಿಗೆ ಮನ ಮುಟ್ಟುವಂತೆ ಹೇಳ್ತಾ ಇದ್ರು. ಆದರೆ ಅಧಿಕಾರಿಗಳು ಇದ್ಯಾವುದು ನಮಗೆ ಸಂಬಂಧ ಇಲ್ಲವೇ ಅಂತ ವರ್ತಿಸುತ್ತಾ ಮೊಬೈಲ್ಗಳನ್ನು ಬಳಕೆ ಮಾಡುತ್ತಾ ಕಾಲ ಕಳೆದಿದ್ದಾರೆ. ಸಭೆಯಲ್ಲಿ ಹಾಜರಾದ ಬಹುತೇಕ ಮಂದಿ ಮೊಬೈಲ್ ಬಳಕೆಯಲ್ಲಿ ಮುಳುಗಿದ್ರು. ತಹಶೀಲ್ದಾರ್ ಸಮ್ಮುಖದಲ್ಲೇ ಅಧಿಕಾರಿಗಳು ಹೀಗೆ ನಡೆದುಕೊಂಡ್ರು ಪ್ರಶ್ನೆ ಮಾಡದಿರುವುದು ವಿಷಾದನೀಯವಾಗಿದೆ. ಈಗಾಗಲೇ ಇಂತಹ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿದೆ. ನಿರ್ಲಕ್ಷ್ಯ ಧೋರಣೆ ತೋರುವ ಅಧಿಕಾರಿಗಳಿಗೆ ಚೀಮಾರಿ ಹಾಕಿರುವುದು ನಡೆದಿದೆ. ಹೀಗಿದ್ರೂ ಅಧಿಕಾರಿಗಳು ಇಂತಹ ವರ್ತನೆ ಪ್ರದರ್ಶನ ಮಾಡಿದ್ದಾರೆ. ಇಂತಹ ಅಧಿಕಾರಿಗಳ ವಿರುದ್ಧ ತಹಶೀಲ್ದಾರ್ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿದ್ಯಾವಂತರಿಗೆ ಈಗ ನೇರವಾಗಿ ಹಾಕೊಂಡ್ರೆ ಒಂದು ಸ್ವಲ್ಪ ಬರ್ತದೆ, ಅಲ್ಲಿಂದ ಹಾಕೊಂಡ್ರೆ ಅವ್ರಿಗೆ ಜಾಸ್ತಿ ಇದೆ. ವಿದ್ಯಾಭ್ಯಾಸ ಮೆಡಿಕಲ್ ಇದೆ, ಬೇರೆ ಫೆಸಿಲಿಟಿ ಇದೆ, ಆ ಕಾರ್ಡ್ ಇಂದ ಅನುಕೂಲ. ಎಷ್ಟೋ ಜನ ಇವತ್ತು ಹಾಕಿರೋರಿಗೆ ಕಾರ್ಡ್ ರದ್ದು ಮಾಡ್ತೀನಿ ಅಂತ ಇದ್ದಾರೆ. ಇನ್ನು ನಮ್ಗೆ ಸರಿ ಕಾಣ್ತಿದೆ. ಅದನ್ನು ದಯಮಾಡಿ ನಮ್ಮ ಇಲಾಖೆಯಲ್ಲಿ ನಂಜನಗೂಡಲ್ಲಿ ಯಾವ್ಯಾವ ಊರುಗಳ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟೆಷ್ಟು ಕಾರ್ಡ್ ಅನ್ನ ಕೊಟ್ಟಿದ್ದಾರೆ, ಕಾರ್ಮಿಕ ಕಾರ್ಡ್ ಈ